ಹರಿ ಓಂ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನಿಲ್ಲೊಂದು ತೋತಾಪುರಿ ಕಾಯಿಯನ್ನು ತೊಗೊಂಡು ಬಂದಿದ್ದೀನಿ. ಮಾವಿನಕಾಯಿ ಅಂದ್ಕೊಳ್ಳೆ ನಮ್ಮ ಬಾಯಲ್ಲಿ ಒಂಚೂರು ನೀರು ಬರುತ್ತೆ, ಯಾಕಂದರೆ ಅದರಲ್ಲಿ ಅಷ್ಟು ರುಚಿಕರವಾದ ಪದಾರ್ಥಗಳನ್ನು ನಾವು ಮಾಡಲಿಕ್ಕೆ ಆಗುತ್ತೆ. ಇವತ್ತು ನಾವು ಮಾಡ್ತಾ ಇರೋದು ವಿಶೇಷವಾಗಿ ತೋತಾಪುರಿ ಮತ್ತು ಬೆಳ್ಳುಳ್ಳಿಯನ್ನು ಉಪಯೋಗಿಸಿ ಒಂದು ದಿಢೀರಂಥ ಒಂದು ಉಪ್ಪಿನಕಾಯಿ. ಅದನ್ನು ಮಾಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂಥದ್ದು ತೋತಾಪುರಿ ಮಾವಿನಕಾಯಿ ಒಂದು 15ರಿಂದ 20 ಸಣ್ಣ ಸಣ್ಣದಾದಂತಹ ಒಂದು ಹಸಿಮೆಣಸುಗಳು, ಒಂದು ಚೂರು ಅರಿಶಿನ, ಹಾಗೆ ಸಾಸಿವೆ, ಉಪ್ಪು, ಇಂಗು, ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಇದಿಷ್ಟನ್ನು ಉಪಯೋಗಿಸಿ ನಾವು ಒಂದು ರುಚಿಯಾದ ಖಾರ ಹುಳಿ ಇರುವಂತಹ ಸ್ವಲ್ಪ ಪ್ರಮಾಣದಲ್ಲಿ ಸಿಹಿ ಇರುವಂಥ ಒಂದು ಉಪ್ಪಿನಕಾಯನ್ನು ಮಾಡೋಣ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಮೊದಲು ನಾವು ಇದನ್ನು ಸಣ್ಣದಾಗಿ ಹೆಚ್ಕೊಂಡು ಬರೋಣ. ಈಗ ಸಣ್ಣದಾಗಿ ಮಾವಿನಕಾಯಿಗಳನ್ನು ಹೆಚ್ಕೊಂಡಿದ್ದೀವಿ. ಇದಕ್ಕೆ ಈಗ ನಾವು ಒಂದು ಮಸಾಲೆಯನ್ನು ರೆಡಿ ಮಾಡೋಣ. ಈಗ ನಾನಿಲ್ಲಿ ಸುಲಿದಿಟ್ಟುಕೊಂಡಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಮಾವಿನಕಾಯಿ ಇಡೀದಿದೆ, ಹಾಗಾಗಿ ಇಷ್ಟು ಉಪ್ಪು ಬೇಕಾಗುತ್ತೆ. ಆದಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ಳಿ, ಬಹಳ ಚೆನ್ನಾಗಿರುತ್ತೆ. ಹಾಗೆ ಅರಿಶಿನ, ಹಾಗೆ ನಾವಿಲ್ಲಿ ಇಟ್ಟುಕೊಂಡಂತಹ ಹಸಿಮೆಣಸು ಮತ್ತು ಒಂದು ಅರ್ಧ ಚಮಚದಷ್ಟು ಇಟ್ಟುಕೊಂಡಂತಹ ಸಾಸಿವೆ. ಇದರ ಜೊತೆಗೆ ಸ್ವಲ್ಪ ಇಂಗನ್ನು ನಾವು ಸೇರಿಸ್ಕೊಳ್ಳೋಣ. ಈಗ ಇದನ್ನು ರುಬ್ಕೊಂಡು ಬರೋಣ. ದರಿಯಾಗಿ ರುಬ್ಬಬೇಕು, ಪೂರ್ತಿ ನೈಸಾಗಿ ಮಾಡಬಾರ್ದು. ನೋಡಿ, ಇಷ್ಟು ದರಿಯಾದರೆ ಸಾಕು. ಇಲ್ಲಿ ನಮ್ಗೆ ಕಾಣಿಸ್ತಾ ಇದೆ ನೋಡಿ, ಬೆಳ್ಳುಳ್ಳಿ ಹೆಸಳಾಗಿ ಕಾಣಿಸ್ತಾ ಇದೆ, ಹಸಿಮೆಣಸಲ್ಲಿ ಚೂರು ಕಾಣಿಸ್ತಾ ಇದೆ. ಪೂರ್ತಿ ನುಣ್ಣಗೆ ರುಬ್ಬೋದು ಬೇಡ. ಇದನ್ನು ನಾವೀಗೇನು ಮಾಡೋಣ, ಇದನ್ನು ಅಷ್ಟು ಮಾವಿನಕಾಯಿಗೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈಗ ನೋಡಿ, ನಾನಿಲ್ಲಿ ಈ ನಾವೇನು ರುಬ್ಕೊಂಡಿದ್ದೀವಿ ಆ ಮಸಾಲೆಯನ್ನು ಹಾಕ್ಕೊಂಡು ಇದನ್ನು ಮಿಶ್ರಣವನ್ನು ಮಾಡ್ಕೊತಾ ಇದ್ದೀವಿ. ಇದನ್ನು ಚೆನ್ನಾಗಿ ಮಿಶ್ರಣವನ್ನು ಮಾಡ್ಕೊಳ್ಳೋಣ. ಉಪ್ಪಿನಕಾಯಿ ಅಂದ ಕೂಡಲೇ ಗೊತ್ತಿಲ್ಲದ ಹಾಗೆ ನಮ್ಮ ಬಾಯಲ್ಲಿ ಸ್ವಲ್ಪ ನೀರು ಬರುತ್ತೆ. ಊಟಕ್ಕೆ ಬೇಕು ಉಪ್ಪಿನಕಾಯಿ ಅಂತ ಹೇಳ್ತಾರೆ. ತಟ್ಟೆಯ ಒಂದು ಬದಿಯಲ್ಲಿ ಇರುವಂಥ ಒಂದು ಚೂರು ಉಪ್ಪಿನಕಾಯಿ ನಾವು ನಾಲಿಗೆಗೆ ಹಚ್ಕೊಂಡ್ರೆ ಸಾಕು, ನಮ್ಮ ನಾಲಿಗೆ ಮೇಲೆ ಇರುವಂತಹ ಎಲ್ಲ ರುಚಿಮೊಗ್ಗುಗಳು ಅಳ್ಕೊಂಡ್ಬಿಡ್ತವೆ. ಸೊ ನಾವು ತಿನ್ನುವಂಥ ಆಹಾರದ ರುಚಿ ಮತ್ತಷ್ಟು ಜಾಸ್ತಿ ಆಗುತ್ತೆ. ನಮ್ಮ ಎಲ್ಲ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಹೇಗಪ್ಪ ಅಂತಂದರೆ, ನಮ್ಮ ಆರೋಗ್ಯಕ್ಕೆ ಬೇಕಾಗುವಂತಹ ಅಂಶಗಳೇ ಅಲ್ಲಿ ಇರ್ತವೆ. ಉಪ್ಪಿನಕಾಯಿ ಅನ್ನೋದು ಒಂದು ರೀತಿ ಪ್ರೋಬಯೋಟಿಕ್ ಇದ್ದ ಹಾಗೆ, ನಮ್ಮ ದೇಹಕ್ಕೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥದ್ದು. ಇತ್ತೀಚಿನ ಜನ ಸ್ವಲ್ಪ ಉಪ್ಪು ಖಾರ ಅಡುಗೆಯಲ್ಲಿ ಜಾಸ್ತಿ ಉಪಯೋಗಿಸ್ತಾ ಇರೋದ್ರಿಂದ ಉಪ್ಪಿನಕಾಯಿನ ಕಡಿಮೆ ಮಾಡಿದ್ದಾರೆ. ಆದರೆ ನಿಜವಾಗ್ಲೂ ನಾವು ಅಡುಗೆಯಲ್ಲಿ ಉಪ್ಪಿನಕಾಯಿ ಅನ್ನೋದು ಒಂದು ಚೂರದು ದಿನ ಉಪಯೋಗಿಸ್ತಾ ಇದ್ದರೆ ಬಹಳ ಒಳ್ಳೆಯದು. ಅದರಲ್ಲೂ ಮಾವಿನಕಾಯಿ ಅಂತ ಅಂದ್ಕೊಳ್ಳಿ, ಮಾವಿನಕಾಯಿನಲ್ಲಿ ಎ, ಸಿ ವಿಟಮಿನ್ ಇದೆ, ಕಣ್ಣಿಗೆ ಒಳ್ಳೆಯದು. ಹಾಗೆ ನಮಗೆ ಇ ವಿಟಮಿನ್ ಇದೆ, ಅದರಿಂದ ನಮ್ಮ ಚರ್ಮಕ್ಕೂ ಕೂಡ ಒಳ್ಳೆಯದು, ಕೂದಲಿಗೆ ಒಳ್ಳೆಯದು. ಒಳ್ಳೆಯ ರೀತಿಯಲ್ಲಿ ನಾವು ಪಡಿಬೋದು. ಈಗಂತೂ ಮಾವಿನಕಾಯಿ ಸೀಸನ್ ಬಿಡಿ, ಎಷ್ಟು ಬೇಕಾದ್ರೂ ನಾವು ಮಾಡಿಕೊಂಡು ತಿನ್ಬೋದು. ನಾವು ಮಾವಿನಕಾಯಿಗಳನ್ನು ಪ್ರಕಾರಗಳನ್ನು ಅಡುಗೆಗಳಲ್ಲಿ ವೈವಿಧ್ಯತೆಯನ್ನು ಸಾಕಷ್ಟು ಕಾಣ್ಬೋದು. ಅದೇ ರೀತಿ ಮಾಡ್ತಾಕೊಂಡು ಈಗಂತೂ ತೋತಾಪುರಿ, ಈಗ ನಾನು ಮಾಡಿರೋದು ತೋತಾಪುರಿ ಉಪ್ಪಿನಕಾಯಿ. ಸೊ ಇದನ್ನು ಕಲಿಸ್ಕೊಂಡು ನಾವು ಇದಕ್ಕೊಂದು ಒಗ್ಗರಣೆಯನ್ನು ಕೊಟ್ಕೊಳ್ಳೋಣ. ಆಮೇಲೆ ಒಗ್ಗರಣೆಯನ್ನು ಕೊಟ್ಟ ಮೇಲೆ ಸ್ವಲ್ಪ ತಣ್ಣಗಾದ ಮೇಲೆ ನಾವು ಒಗ್ಗರಣೆಯನ್ನು ಇದಕ್ಕೆ ಬೆರೆಸಬೇಕು. ಯಾವುದೇ ಉಪ್ಪಿನಕಾಯಿ ಮಾಡುವಾಗಲೂ ಅಷ್ಟೇ ನಾವು ಒಗ್ಗರಣೆಯನ್ನು ತಣ್ಣಗಾದ ಮೇಲೆ ಹಾಕಬೇಕಾಗುತ್ತೆ. ಈಗ ಇದಕ್ಕೋಸ್ಕರ ಒಂದು ಒಗ್ಗರಣೆಯನ್ನು ನಾವು ತಯಾರಿ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆ ಸೌಟನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೋಣ. ಯಾಕೆ ಒಗ್ಗರಣೆಯನ್ನು ಹಾಕ್ತೀವಿ ಅಂದರೆ, ಯಾವುದೇ ಆಹಾರ ಪದಾರ್ಥಕ್ಕೆ ನಾವು ಒಗ್ಗರಣೆ ಕೊಟ್ಟರೆ ಅದು ಬಹಳ ಸಮಯ ಚೆನ್ನಾಗಿರುತ್ತೆ, ಹಾಳಾಗೋದಿಲ್ಲ, ಬಹಳ ಬೇಗ ಹಾಳಾಗೋದಿಲ್ಲ. ಹಾಗೆ ನಮಗೆ ದೇಹಕ್ಕೆ ಅಗತ್ಯವಿರುವಷ್ಟು ಒಂದು ಜಿಡ್ಡಿನ ಅಂಶವನ್ನು ನಾವು ಕೊಡಲಿಕ್ಕೆ ಬೇಕು. ಈಗ ಇದಕ್ಕೊಂದು ಸ್ವಲ್ಪ ಇಂಗನ್ನು ಹಾಕ್ಕೊಳ್ಳೋಣ. ಈಗ ಚಟಪಟ ಅಂತಿದೆ, ಈ ಸಂದರ್ಭದಲ್ಲಿ ನಾವು ಆಫ್ ಮಾಡ್ಕೊಳ್ಳೋಣ.
ಈಗ ಆಫ್ ಮಾಡಿ ಇಟ್ಕೊಂಡು ಇದು ತಣ್ಣಗಾದಮೇಲೆ ನಾವು ಉಪ್ಪಿನಕಾಯಿ ಜೊತೆ ಸೇರಿಸ್ಕೊಳ್ಳೋಣ. ಈಗ ನೋಡಿ ನಾವು ಹಾಕ್ಕೊಂಡಂಥ ಒಗ್ಗರಣೆ ಆರಿದೆ. ಈಗ ಇದನ್ನು ಇದಕ್ಕೆ ಮಿಶ್ರಣ ಮಾಡ್ಕೊಳ್ಳೋಣ. ಮಿಶ್ರಣ ಮಾಡಿಕೊಂಡೆ ಘಮ್ ಅಂತ ಇದೆ. ಸೊ ನಮ್ಮ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ. ದಿಢೀರಂತ ಮಾಡುವಂಥ ಉಪ್ಪಿನಕಾಯಿ. ಆದರೆ ಇದನ್ನು ನಾವು ಜಾಸ್ತಿ ದಿನ ಇಡೋಕ್ಕಾಗಲ್ಲ. ಇದನ್ನು ಹೊರಗಡೆ ಇಟ್ಟರೆ ಒಂದು 5-6 ದಿವಸ ಇಟ್ಕೋಬೋದು. ಆದರೆ ನೀವು ಫ್ರಿಜ್ಜಲ್ಲಿ ಇಟ್ಕೊತೀನಿ ಅಂದರೆ ತಿಂಗಳಾನ್ಗಟ್ಟಲೆ ಇಟ್ಕೋಬೋದು. ಒಂದು ಹೆಚ್ಚು ಒಂದು ತಿಂಗಳಂತೂ ಇಡ್ಬೋದು ಖಂಡಿತವಾಗ್ಲೂ. ಕರುಮ್ ಅಂದ್ಕೊಂಡಿರುತ್ತೆ, ರುಚಿಯಾಗಿರುತ್ತೆ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ. ಆಹಾ, ನಾನು ಸರಿ ಟೇಸ್ಟ್ ನೋಡೇ ಬಿಡ್ತೀನಿ. ಸಖತ್ತಾಗಿದೆ. ಗೊತ್ತಿಲ್ಲ ಯಾರಿಗೆ ಇದನ್ನು ಪ್ರಥಮದಲ್ಲಿ ತಿನ್ನೋ ಭಾಗ್ಯ ಇವತ್ತಿದೆ ಅಂತ. ಬನ್ನಿ, ನೀವು ಮಾಡ್ಕೊಳ್ತೀನಿ.